ಟುಡೇಸ್ ರೆಸಿಪಿ ಎಗ್ ಬಿರಿಯಾನಿ. ರೆಸಿಪಿ ನೋಡಿ ಆದಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ರೆಸಿಪಿ ಸ್ಟಾರ್ಟ್. ಇದು ಮೆಷರಿಂಗ್ ಗ್ಲಾಸು. ಈ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ಲು ಮತ್ತು ಇನ್ನೊಂದು ಸಲ 1/4 ಗ್ಲಾಸು, ಟೋಟಲ್ 1/4 ಗ್ಲಾಸು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಇದನ್ನೀಗ ಒಂದು 15 ನಿಮಿಷ ನೆನೆಸಿಟ್ಕೊಳ್ಬೇಕು. ಈಗ ನೆನೆಸಿಟ್ಟಾಗಿದೆ. ಆಮೇಲೆ ಎಗ್ ಬಾಯ್ಲ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು, ಉಪ್ಪು, ಒಂದು 5 ಎಗ್ ಈಗ ಬಾಯ್ಲಿಗೆ ಇಟ್ಟಾಗಿದೆ. ಆಮೇಲೆ ಇದಕ್ಕೆ ಬೇಕಾದಂಥ ಬಾಕಿ ಇಂಗ್ರೀಡಿಯೆಂಟ್ಸ್ 10 ರಿಂದ 15 ಕ್ಯಾಶ್ಯೂ ನಟ್, ಒಂದು ಸ್ವಲ್ಪ ಡ್ರೈ ಗ್ರೇಪ್ಸ್, ಸಣ್ಣ ಪೀಸು ಸಿನಮಾನ್, 5 ಕಾರ್ಡಮಮ್, 2 ಸ್ಟಾರ್, 1 ಪೀಸ್ ಜಾವಿತ್ರಿ, ಪೆಪ್ಪರ್ ಕಾರ್ನ್, ಲವಂಗ, 2 ಬೇ ಲೀಫ್, ಬೇಕಾಗುವಷ್ಟು ತುಪ್ಪ. ರೆಸಿಪಿ ಸ್ಟಾರ್ಟ್. ಒಂದು ದೊಡ್ಡ ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ 1 ರಿಂದ 2 ಸ್ಪೂನಿಗಾಗುವಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಬಿಸಿ ಆದಮೇಲೆ ಕ್ಯಾಶ್ಯೂ ನಟ್ ಮತ್ತು ಡ್ರೈ ಗ್ರೇಪ್ಸ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಉಳಿದ ತುಪ್ಪಕ್ಕೆ ಸ್ಲೈಸ್ ಮಾಡಿಟ್ಕೊಂಡಂಥ ಆನಿಯನ್ ಹಾಕಬೇಕು. ಆನಿಯನ್ ಕೂಡ ಫ್ರೈ ಆಗಬೇಕು. ಸ್ವಲ್ಪ ಡ್ರೈ ಆಗಿಯೇ ಫ್ರೈ ಮಾಡಿದ್ದು. ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು. ಒಂದು 15 ನಿಮಿಷ ಆಗಿದೆ. ಈಗ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿಕೊಳ್ಬೇಕು. ಹೀಗೆ ಆಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಟು ಸ್ವಲ್ಪ ಜಾಸ್ತಿನೇ ನೀರಿಟ್ಕೊಳ್ಬೇಕು. ಆಮೇಲೆ ಹೋಲ್ ಸ್ಪೈಸ್ ಎಲ್ಲ ಹಾಕ್ಕೊಳ್ಬೇಕು.
ತೊಳೆದಿಟ್ಟುಕೊಂಡಂಥ ಬಾಸ್ಮತಿ ರೈಸ್, ಆಗಲಿಲ್ಲ, ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಬಾಕಿ ಇದೆ. ಬೆಂದಿದೆ, ಈಗ ಇಷ್ಟಾದರೆ ಸಾಕು. ಆಮೇಲೆ ಒಂದು ಸಣ್ಣ ದಮ್ ಕೊಡಲಿಕ್ಕಿದೆ, ಅದು ಕಾರಣ ಇಷ್ಟು ಸಾಕೀಗ. ಇದನ್ನು ಕೂಡ ಈಗ ಡ್ರೈನ್ ಮಾಡ್ಕೊಳ್ಬೇಕು. ಎಗ್ ಫ್ರೈಗೆ ಬೇಕಾದ ಮಸಾಲೆ: ಕಡಾಯಿ ಬಿಸಿ ಆದಮೇಲೆ 2 ಸ್ಪೂನ್ ತುಪ್ಪ 2 ಸ್ಪೂನ್ ಬೇಕಾಗ್ತದೆ. 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1/4 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಸಾಲ್ಟ್ ಟು ಟೇಸ್ಟ್, ರುಚಿಗೆ ಬೇಕಾದಷ್ಟು ಉಪ್ಪು. ಇವಿಷ್ಟನ್ನು ಫ್ರೈ ಮಾಡಿ. ಎಗ್ ಬಾಯ್ಲ್ಡ್ ಆಗಿ ಎಗ್ ಶೆಲ್ ತೆಗೆದು ಎಗ್ಗಿಗೆ ಲೈನ್ ಹಾಕ್ಕೊಂಡು ಈ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಗ್ ಫ್ರೈ ಆಯಿತು. ಈಗ ಬಿರಿಯಾನಿ ಮಾಡೋದಕ್ಕೆ ಬೇಕಾದಂಥ ಬಾಕಿ ಇಂಗ್ರೀಡಿಯೆಂಟ್ಸ್: ಟೊಮೆಟೊ ಮೀಡಿಯಮ್ ಸೈಜ್ 4, ಆನಿಯನ್ ಮೀಡಿಯಮ್ ಸೈಜ್ 3, 2 ಗ್ರೀನ್ ಚಿಲ್ಲಿ, ಇದೆಲ್ಲ ಉದ್ದಕ್ಕೆ ಕೊಯ್ಕೊಂಡದ್ದು. ಆಮೇಲೆ 4 ರಿಂದ 5 ಚಿಲ್ಲಿ ಪೌಡರ್ ಟೀ ಸ್ಪೂನು, ಆಮೇಲೆ 1.5 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಕಸೂರಿ ಮೇಥಿ, ಗರಂ ಮಸಾಲ 1/4 ಸ್ಪೂನ್, ಟರ್ಮರಿಕ್ ಪೌಡರ್ 1/2 ಸ್ಪೂನ್, ಆಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಈಗ ಎಗ್ ಫ್ರೈ ಮಾಡಿದಂಥ ಅದೇ ಕಡಾಯಿಗೆ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಸ್ಲೈಸ್ ಆಗಿ ಕೊಯ್ದಂಥ ಆನಿಯನ್,
ಒಂದು ಸ್ವಲ್ಪ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ, ಕಸೂರಿ ಮೇಥಿ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟರ್ಮರಿಕ್ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಟೊಮ್ಯಾಟೊ, ಇದಿಷ್ಟು ಬೆಂದು ನೋಡಿ ಈ ಹದಕ್ಕೆ ಬರಬೇಕು. ಮಸಾಲೆ ಉಪ್ಪು ರುಚಿಗೆ ಬೇಕಾದಷ್ಟು, ಈಗ ಗ್ರೇವಿ ರೆಡಿಯಾಗಿದೆ. ಇದರಿಂದ ಹಾಫಿಗೆ ಆಗುವಷ್ಟು ಗ್ರೇವಿಯನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಬೇಕು. ಉಳಿದ ಗ್ರೇವಿಯನ್ನು ಹೀಗೆ ಸ್ಪ್ರೆಡ್ ಮಾಡಿ ರೆಡಿ ಮಾಡಿಟ್ಕೊಂಡಂಥ ರೈಸನ್ನು ಸ್ಪ್ರೆಡ್ ಮಾಡಬೇಕು. ಒಂದು ಲೇಯರ್ ಮಸಾಲೆ, ಒಂದು ಲೇಯರ್ ರೈಸ್. ಈಗ ಪುನಃ ತೆಗೆದಿಟ್ಟುಕೊಂಡಂಥ ಮಸಾಲೆಯನ್ನು ರೈಸ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಮಸಾಲೆ ಮೇಲೆ ಫ್ರೈ ಮಾಡಿಟ್ಕೊಂಡಂಥ ಎಗ್, ಪುನಃ ರೈಸ್,
ಕಾರಿಯಂಡರ್ ಲೀವ್ಸು, ಆನಿಯನ್, ಕ್ಯಾಶ್ಯೂ ಮತ್ತು ಗ್ರೇಪ್ಸ್. ಈಗ ಬಿರಿಯಾನಿಗೆ ದಮ್ ಕೊಡೋದು. ಇದೊಂದು ಸ್ವಲ್ಪ ಸ್ಪೆಷಲ್. ಒಂದು ಸ್ಟೀಲ್ ಬೌಲಲ್ಲಿ ಕೆಂಡ ತಗೊಳ್ಬೇಕು, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು, ಪಕ್ಕನೆ ಮುಚ್ಚಿಟ್ಕೊಳ್ಬೇಕು ಲಿಡ್ಡನ್ನು. ಸ್ಪೆಷಲ್ ದಮ್ ಬಿರಿಯಾನಿ. ಈಗ ನೋಡಿ ಬಿರಿಯಾನಿ ರೆಡಿಯಾಗಿದೆ. ಇದರಿಂದ ಸ್ಟೀಲ್ ಬೌಲನ್ನು ತೆಗೆದು ಬಿಡಬೇಕು. ಬಿರಿಯಾನಿಯನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಸಾಲೆ ಮತ್ತು ರೈಸನ್ನು ಲೇಯರ್ ಆಗಿ ಹಾಕಿದ ಕಾರಣ 2 ಕಲರಲ್ಲಿದೆ. ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಇದ್ದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ರೆಸಿಪಿಯನ್ನು ನೋಡ್ತಾ ಇರಿ.